ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಅವಿನಾಶಿ ಬ್ರಹ್ಮಾಂಡಗಳ ಜ್ಞಾನದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಇಲ್ಲಿಯವರೆಗೆ ಬಾಪೂಜಿಯವರು ನಮಗೆ ಅನಂತ ಕೋಟಿ ಬ್ರಹ್ಮಾಂಡಗಳ ಜ್ಞಾನವನ್ನು ತಿಳಿಸಿದ್ದಾರೆ. ಶಾಸ್ತ್ರಗಳಲ್ಲಿ ನಾವು ಒಂದು ಕ್ಷಣದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳ ಸರ್ಜನೆ ವಿಸರ್ಜನೆ ನಡೆಯುತ್ತಲೇ ಇರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ. ಇದರ ರಹಸ್ಯವನ್ನು ಬಾಪೂಜಿಯವರು ಹೇಗೆ ಒಂದು ಕ್ಷಣದಲ್ಲಿ ಬ್ರಹ್ಮಾಂಡಗಳ ಸರ್ಜನೆ ವಿಸರ್ಜನೆ ಆಗುತ್ತಾ ಇರುತ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಅವಿನಾಶಿ ಬ್ರಹ್ಮಾಂಡಗಳ ರಚನೆ ಎಂದಿನಿಂದ ಆರಂಭವಾಯಿತು ಹಾಗೂ ಏತಕ್ಕಾಗಿ ಆರಂಭವಾಯಿತು ಎಂಬುದನ್ನೆಲ್ಲ ಬಾಪೂಜಿಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಜ್ಞಾನವನ್ನು ತಾವೂ ಸಹ ತಿಳಿದುಕೊಳ್ಳಬೇಕು ಎಂದರೆ ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎಂಬ ಚಾನಲ್ಗೆ ಬಂದು ಜ್ಞಾನವನ್ನು ತಿಳಿದುಕೊಂಡಾಗ ನಿಮಗೆ ಎಲ್ಲ ರಹಸ್ಯಗಳ ನಿಗೂಢ ನಿಮಗೆ ತಿಳಿದು ಬರಲಿದೆ. ಬಾಪೂಜಿಯವರು ನಮಗೆ ಯೂನಿವರ್ಸ್, ಮಲ್ಟಿವರ್ಸ್ ಹಾಗೂ ಅದಕ್ಕೂ ಮೇಲೆ ಇರುವಂತಹ ಬ್ರಹ್ಮಾಂಡಗಳ ಜ್ಞಾನವನ್ನು ತಿಳಿಸಿದ್ದಾರೆ. ಇಲ್ಲಿ ತಾವು ನೋಡುತ್ತಿರುವಂತಹ ಚಿತ್ರ 101ನೆಯ ಪೀಳಿಗೆ ಅಥವಾ ಜನರೇಷನ್ ಅಥವಾ 101ನೆಯ ಪೀಳಿಗೆಯ ಚಿತ್ರವಾಗಿದೆ. ಪೀಳಿಗೆ ಎಂದರೆ ಬ್ರಹ್ಮಾಂಡಗಳ ಜನರೇಷನ್ ಎಂದು ಬಾಪೂಜಿಯವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. 101ನೆಯ ಪೀಳಿಗೆ ಎಂದರೆ 10,101 ಕಲಾ ಎಂದರೆ ಇಲ್ಲಿ ಪವರ್ ಎಂದು ತಿಳಿದುಕೊಳ್ಳಬೇಕು. ಇದನ್ನು ನಾವು ಬೇಹದ್ ಕಾ ಬ್ರಹ್ಮಾಂಡ ಎನ್ನುತ್ತೇವೆ. ಇದರ ವಿಡಿಯೋ ಸಹ ನಿಮಗೆ ಬಾಪೂಜಿಯವರ ಚಾನಲ್ನಲ್ಲಿ ಸಿಗಲಿದೆ. ಅದರಲ್ಲಿ ನೀವು ಬೇಹದ್ ಬ್ರಹ್ಮಾಂಡಗಳ ರಚನೆ ಹೇಗಾಯಿತು, ಏಕೆ ಆಯಿತು ಮತ್ತು ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದರು, ಈ ಬ್ರಹ್ಮಾಂಡಗಳಲ್ಲಿ ಇದ್ದಂತಹ 100% ಪರಮ ಪ್ರಕಾಶದ ಆತ್ಮಗಳ ರಚನೆ ಏಕೆ ಮತ್ತು ಹೇಗೆ ಆಯಿತು, ಇದನ್ನೆಲ್ಲ ಬಾಪೂಜಿಯವರು 101ನೆಯ ಪೀಳಿಗೆಯ ಬ್ರಹ್ಮಾಂಡಗಳ ಜ್ಞಾನದಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಕ್ಕೂ ಮೇಲೆ ಇರುವಂತಹ ಬೇಹದ್ನ ರಚನಾಕಾರನ ಒಂದು ಸಂಕಲ್ಪ ಮಾತ್ರದಿಂದಲೇ ಅನಂತ ಬೇಹದ್ ಬ್ರಹ್ಮಾಂಡಗಳ ಸೃಷ್ಟಿಯಾಯಿತು. ಈ ಅವಿನಾಶಿ ಬ್ರಹ್ಮಾಂಡಗಳಲ್ಲಿ ನಿರಾಕಾರಿ ಸ್ವರೂಪದಲ್ಲಿ ಪರಮ ಆತ್ಮಗಳ ರಚನೆಯೂ ಆಯಿತು. ನಂತರದಲ್ಲಿ ಹೇಗೆ ನಿರಾಕಾರಿಯಾಗಿದ್ದಂತಹ ಜಗತ್ತು ಆಕಾರಕ್ಕೆ ಬಂದಿತು ಅದನ್ನೆಲ್ಲ 101ನೆಯ ಪೀಳಿಗೆಯ ಬ್ರಹ್ಮಾಂಡದ ರಹಸ್ಯಗಳಲ್ಲಿ ಬಾಪೂಜಿಯವರು ತಿಳಿಸಿಕೊಟ್ಟಿದ್ದಾರೆ. ಇಂದು ನಾವು ಬೇಹದ್ ಅವಿನಾಶಿ ಬ್ರಹ್ಮಾಂಡದ ರಹಸ್ಯವನ್ನು ತಿಳಿಯೋಣ. ಬೇಹದ್ ಎಂದರೆ ಅವಿನಾಶಿ, ಅಮರ ಎಂದು ಅರ್ಥ ಮಾಡಿಕೊಳ್ಳಿ. ತಾವೆಲ್ಲರೂ ಬಾಪೂಜಿಯವರ 21 ಪೀಳಿಗೆಯ ಜ್ಞಾನ ಹಾಗೂ 101 ಪೀಳಿಗೆಯ ಜ್ಞಾನ ಈ ಎರಡನ್ನೂ ನೀವು ನೋಡಿದಾಗ ನಾವು ಇಂದು ಹೇಳುತ್ತಿರುವಂತಹ ಜ್ಞಾನವು ನಿಮಗೆ ಬಹಳ ಸರಳವಾಗಿ ಅರ್ಥವಾಗಲಿದೆ. ಇಂದು ನಾವು ಹೇಳುತ್ತಿರುವಂತಹ ಜ್ಞಾನ 101 ಪೀಳಿಗೆಯಿಂದ ಮೇಲಿರುವಂತಹ 11,001 ಪೀಳಿಗೆಯ ಅಥವಾ ಪೀಳಿಗೆಯ ಜ್ಞಾನ. ಬೇಹದ್ ಕೆ ಬಾಪ್ ಕಾ ಮೂಲ ಸ್ಥಾನ ಅಂದರೆ ಪರಮಪಿತನ ಮೂಲ ಸ್ಥಾನ ಎಂದು ಹೇಳೋಣ. ಬಾಪೂಜಿಯವರು ತಿಳಿಸಿಕೊಟ್ಟಂತಹ ಅಗಾಧ ಸಮುದ್ರದಷ್ಟು ಅನಂತ ವಿಶಾಲ ಜ್ಞಾನವನ್ನು ಸ್ವಲ್ಪ ಮಟ್ಟಿಗೆ ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೇವೆ. ಇಲ್ಲಿ ನೀವು ಕಾಣುತ್ತಿರುವಂತಹ ಚಿತ್ರ ಇದು ಬೇಹದ್ ಕಾ ಮಹಾಬ್ರಹ್ಮಾಂಡದ ಚಿತ್ರ, ಅಂದರೆ ಅನಂತಗಳ ಅನಂತ ಮಹಾಬ್ರಹ್ಮಾಂಡದ ಚಿತ್ರ. ಇದನ್ನು 11,001ನೆಯ ಪೀಳಿಗೆಯ ಅಥವಾ ಜನರೇಷನ್ನ ಬ್ರಹ್ಮಾಂಡದ ಜ್ಞಾನ ಎನ್ನುತ್ತೇವೆ. ಹಾಗಾದರೆ ಇದು ಏನು ಅನ್ನುವುದನ್ನು ತಿಳಿಯೋಣ ಬನ್ನಿ. ಇದು ಅನಂತಗಳ ಅನಂತ ಅವಿನಾಶಿ ಪರಮಪಿತನ ಮೂಲ ಸ್ಥಾನವಾಗಿದೆ. ಈ ಪರಮಪಿತ ಅಥವಾ ಆಲ್ಮೈಟಿ ಅಥಾರಿಟಿಯ ಒಂದು ಸಂಕಲ್ಪ ಮಾತ್ರದಿಂದಲೇ ಬೇಹದ್ ಕಾ
ಅನಂತ ಸೃಷ್ಟಿ ಅಂದರೆ ಅವಿನಾಶಿಗಳ ಅವಿನಾಶಿ ಅನಂತ ಬ್ರಹ್ಮಾಂಡಗಳ ಸೃಷ್ಟಿಯಾಯಿತು. ಈ ಚಿತ್ರದ ಸೆಂಟರ್ ಪಾಯಿಂಟ್ನಲ್ಲಿ ಮಧ್ಯಭಾಗದಲ್ಲಿ ಪರಂ ಪ್ರಕಾಶವಿದೆ. ಅದು 100% ಪರಂ ಪ್ರಕಾಶವಾಗಿದೆ. ಇದು ಬೇಹದ್ನ ತಂದೆಯ ಮೂಲ ಸ್ಥಾನವೂ ಸಹ ಆಗಿದೆ. ಇದನ್ನು ಬಾಪೂಜಿಯವರು 11,001ನೇ ಪೀಢಿ ಎಂದಿದ್ದಾರೆ. ಇದನ್ನು ಇಲ್ಲಿ ಹಿಂದಿಯಲ್ಲಿ 11,001 ಪೀಢಿ ಎಂದು ಬರೆಯಲಾಗಿದೆ. ಇಲ್ಲಿ ಆದಂತಹ ಎಲ್ಲ ಸೃಷ್ಟಿಯು ನಿರಾಕಾರದಲ್ಲಿಯೇ ಇಲ್ಲಿ ಜಗತ್ತು ಸೃಷ್ಟಿಯಾಗಿತ್ತು. ಆಲ್ಮೈಟಿ ತಂದೆಯು ತಾನು ಸ್ವತಃ ಈ ಗೋಳದ ಮೇಲಿನ ಭಾಗದಲ್ಲಿ ಇರುತ್ತಾನೆ. ಅದರ ನಂತರದ ಆವರಣದಲ್ಲಿ ಸೆಕ್ಯೂರಿಟಿಯ ಆವರಣ ಎಂದು ನಾವು ಹೇಳುತ್ತೇವೆ. ನೀವು 101 ಪೀಳಿಗೆಯ ಜ್ಞಾನವನ್ನು ನೋಡಿದಾಗ ನಿಮಗೆ ಸಂಪೂರ್ಣ ಅರ್ಥವಾಗುತ್ತದೆ. ಅಂದರೆ ಮಧ್ಯದಲ್ಲಿ ಪರಮಪ್ರಕಾಶ ಹಾಗೂ ಎರಡನೆಯ ಆವರಣದಲ್ಲಿ ಪರಮಪಿತನ ಆಕಾರಿ ರೂಪ, ನಂತರದ ಆವರಣದಲ್ಲಿ ರಕ್ಷಕರು ಅಥವಾ ಸೆಕ್ಯೂರಿಟಿಗಳು ಇರುತ್ತಾರೆ. ಈ ಚಿತ್ರದಲ್ಲಿ ಮಧ್ಯಭಾಗದಲ್ಲಿ ಇದನ್ನು ನಾವು ಪವರ್ ಹೌಸ್ ಅಥವಾ ಪರಮಪ್ರಕಾಶ ನಿರಾಕಾರಿ ಸ್ವರೂಪ, ಪರಮಪಿತನ ನಿರಾಕಾರಿ ಸ್ವರೂಪ ಹಾಗೂ ಎರಡನೇ ಆವರಣದಲ್ಲಿ ಪರಮಪಿತನ ಆಕಾರಿ ಸ್ವರೂಪ. ಪರಮಪಿತನ ಒಂದು ಸಂಕಲ್ಪದಿಂದಾಗಿ 11,001ನೇ ಪೀಳಿಗೆಯಿಂದ ಹಿಡಿದು 1,001ನೇ ಪೀಳಿಗೆಯವರೆಗೆ ರಚನೆಗಳು ಆಗುತ್ತವೆ. ಅಂದರೆ ಸೃಷ್ಟಿ ಆಯಿತು. ಅಂದರೆ ಪರಮಪಿತನ ಡೈರೆಕ್ಟ್ ರಚನೆಯು 1,001ನೇ ಪೀಳಿಗೆಯವರೆಗೆ ಇದೆ. ಈ ಚಿತ್ರದಲ್ಲಿ ನೀವು ಕಾಣುತ್ತಿರುವಂತಹ ಆವರಣದಲ್ಲಿ 11,001ನೇ ಪೀಳಿ, ನಂತರ 10,001, 9,001, 8,001 ಹೀಗೆ 1,001ನೇ ಪೀಳಿಗೆಯವರೆಗೆ ಇಲ್ಲಿ ಚಿತ್ರಗಳಲ್ಲಿ ನೀವು ನೋಡಬಹುದು. ಆದರೆ ಇಲ್ಲಿ ಮುಖ್ಯವಾದಂತಹ ಒಂದು ಅಂಶವೆಂದರೆ ಪ್ರತಿಯೊಂದು ಪೀಳಿಗೆಯಲ್ಲಿಯೂ, ಅಂದರೆ ಈಗ ಉದಾಹರಣೆಗೆ 11,001ನೇ ಪೀಳಿಗೆಯ ಒಳಗೆ 10,001, 9,001, 8,001, 7,001, 6,001 ಹೀಗೆ ಕೆಳಗೆ ಹೋಗುತ್ತಾ 1,001ರಿಂದ ಹಿಡಿದು 21ನೇ ಪೀಳಿಗೆಯವರೆಗೆ ಬ್ರಹ್ಮಾಂಡಗಳ ರಚನೆ ಆಗುತ್ತಾ ಹೋಗಿದೆ. ನಂತರ 21ನೇ ಪೀಳಿಗೆ ನಿಲ್ಲದೆ 21ರ ನಂತರ 20, 19 ಹೀಗೆ ಇದು 1ನೇ ಪೀಳಿಗೆಯವರೆಗೂ ಸಹ ಬ್ರಹ್ಮಾಂಡಗಳ ಸೃಷ್ಟಿ ಆಗುತ್ತಾ ಹೋಗಿದೆ. ಇಲ್ಲಿ ಅಂದರೆ ಚಿತ್ರದಲ್ಲಿ ನೀವು ನೋಡುತ್ತಿರುವ ಪ್ರತಿಯೊಂದು ಪೀಳಿಗೆಗಳ ಒಳಗೆ 10,001ನೇ ಪೀಳಿಗೆಯ ಒಳಗಡೆ ಮತ್ತೆ ಅದು 21 ಪೀಳಿಗೆಯಿಂದ ಹಿಡಿದು 1ನೇ ಪೀಳಿಗೆವರೆಗೆ ಬ್ರಹ್ಮಾಂಡಗಳ ರಚನೆ ಆಗಿದೆ. 9,001ನೇ ಪೀಳಿಗೆಯ ಒಳಗೆ ಮತ್ತೆ ಅದು 1ನೇ ಪೀಳಿಗೆವರೆಗೂ ಸಹ ಬ್ರಹ್ಮಾಂಡಗಳ ರಚನೆ ಆಗಿದೆ. 8,001ನೇ ಪೀಳಿಗೆಯ ಕೆಳಗಡೆ ಅಂದರೆ ಅದರ ಒಳಗಡೆ 7,001, 6,001 ಹೀಗೆ ಕೆಳಗೆ ಹೋಗುತ್ತಾ 1ನೇ ಪೀಳಿಗೆಯವರೆಗೆ ಬ್ರಹ್ಮಾಂಡಗಳ ರಚನೆ ಆಗುತ್ತಾ ಸಾಗಿದೆ. ಪ್ರತಿಯೊಂದು ಪೀಳಿಗೆಯಲ್ಲಿಯೂ ಸಹ 101 ಪೀಳಿಗೆಯವರೆಗೆ ಸಾಗುತ್ತಾ ಹೋಗಿ ಅದು 1ನೇ ಪೀಳಿಗೆಯವರೆಗೆ ಹೋಗಿ ತಲುಪುತ್ತದೆ. ಪ್ರತಿಯೊಂದು ಪೀಳಿಗೆಗಳ ಮೂಲ ಕೆಳಗೆ ಸಾಗುತ್ತಾ 21ನೇ ಪೀಳಿಗೆಯು ಅದರ ಮೂಲವಾಗಿರುತ್ತದೆ. ಆದರೆ ಇದು 21ನೇ ಪೀಳಿಗೆ ನಿಲ್ಲದೆ ಸೃಷ್ಟಿಯು ಮತ್ತೆ ಮುಂದುವರೆದುಕೊಂಡು ಹೋಗಿ 1ನೇ ಪೀಳಿಗೆಯವರೆಗೂ ಸಹ ಸೃಷ್ಟಿ ರಚನೆಯಾಗಿದೆ. ಪ್ರತಿಯೊಂದು ಬ್ರಹ್ಮಾಂಡಗಳ ರಚನಾಕಾರ ಬೇರೆ ಬೇರೆಯೇ ಆಗಿದ್ದಾನೆ. ಅಂದರೆ ಪ್ರತಿಯೊಬ್ಬ ರಚನಾಕಾರರ ಪವರ್ ಇಲ್ಲಿ ಬೇರೆ ಬೇರೆ ಆಗಿರುತ್ತದೆ. ಬಾಪೂಜಿಯವರು 101ನೇ ಪೀಳಿಗೆಯ ಬಗ್ಗೆ ಬಹಳ ವಿವರವಾಗಿ ನಮಗೆ ಚಿತ್ರಗಳ ಮೂಲಕ ತಿಳಿಸಿಕೊಟ್ಟಿದ್ದಾರೆ. 101ನೇ ಪೀಳಿಗೆ ಅದು ಎಲ್ಲಿಯವರೆಗೆ ತನ್ನ ಸೃಷ್ಟಿಯನ್ನು ಮುಂದೆ ಚಾಚುತ್ತಾ ಹೋಗಿದೆ ಅದನ್ನೆಲ್ಲ ತಾವು ಬಾಪೂಜಿಯವರ ಚಾನಲ್ಗೆ ಹೋಗಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಆದರೆ ನಾವು ಇಲ್ಲಿ ಹೇಳುತ್ತಿರುವುದು ಬೇಹದ್ಕ ಮಹಾಬ್ರಹ್ಮಾಂಡ 11,001ನೇ ಪೀಳಿಗೆಯ ಬಗ್ಗೆ ಹೇಳುತ್ತಿದ್ದೇವೆ. ಇಲ್ಲಿ ಬಾಪೂಜಿಯವರು ಈ ಒಂದು ಜನರೇಷನ್ನ ಬ್ರಹ್ಮಾಂಡದ
ಪವರ್ನ ಬಗ್ಗೆಯೂ ಸಹ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಅದನ್ನು ನೀವು ಈಗ ಈ ಚಿತ್ರದಲ್ಲಿ ಕಾಣುತ್ತಿದ್ದೀರಿ. ಈ ಪೀಳಿಯ ಮಧ್ಯಭಾಗದಲ್ಲಿರುವಂತಹ ಪರಮ ಪ್ರಕಾಶವು 100% ಪರಮ ಪ್ರಕಾಶವಾಗಿದೆ. ಅಂದರೆ 100% ಪರಂ ಲೈಟ್ ಆಗಿದೆ. ಇದರ ನಂತರ ಸೆಕ್ಯೂರಿಟಿನಲ್ಲಿರುವಂತಹ ಒಂದು ಆವರಣದ ಪವರ್ ಬೇಹದ್ ಕಾ ಪರಂ ಪ್ರಕಾಶ್ ಇಲ್ಲಿ 50% ಇದೆ ಮತ್ತು ಪರಮ ಮಹಾತತ್ವ ಬೇಹದ್ ಕಾ ಪರಮ ಮಹಾತತ್ವ 50% ಇದೆ. ಇದರ ನಂತರ 11,001ರಿಂದ ಹಿಡಿದು 1,001ನೇ ಪೀಳಿಗೆಯವರೆಗೆ ಇರುವಂತಹ ವಾಯುಮಂಡಲದಲ್ಲಿಯೂ ಸಹ ಎಷ್ಟು ಪರಮ ತತ್ವ ಇದೆ ಮತ್ತು ಎಷ್ಟು ಪರಮ ಮಹಾತತ್ವಗಳಿವೆ ಮತ್ತು ಎಷ್ಟು ಪರಮ ಪ್ರಕಾಶವಿದೆ ಇದನ್ನೆಲ್ಲ ಬಾಪೂಜಿಯವರು ಹೇಳಿದ್ದಾರೆ. ಈಗ ನೀವು ಈ ಚಿತ್ರದಲ್ಲಿ ನೋಡಿ ತಿಳಿದುಕೊಳ್ಳಿ. ಬಾಪೂಜಿಯವರು ಹೇಳುತ್ತಾರೆ, ಬೇಹದ್ ಕಾ ಪರಂ ಪ್ರಕಾಶ್ 28% ನಿಂದ ಹಿಡಿದು 30% ವರೆಗೆ ಇದೆ ಮತ್ತು ಬೇಹದ್ ಕಾ ಪರಮ ಮಹಾತತ್ವವು 56% ಇಂದ 60% ವರೆಗೆ ಇದೆ. ಅದರಂತೆ ಬೇಹದ್ ಕೆ ಪರಮ ತತ್ವಗಳು 16% ನಿಂದ ಹಿಡಿದು 10% ವರೆಗೆ ಇದೆ. 11,001ರಿಂದ ಕೆಳಗಡೆ 9,001, 801 ಹೀಗೆ ಸಾಗುತ್ತಾ ಹೋದಾಗ ಪರಮ ಪ್ರಕಾಶವು ಕಡಿಮೆ ಆಗುತ್ತಾ ಹೋಗಿ ಪರಮ ಮಹಾತತ್ವವು ಹೆಚ್ಚುತ್ತಾ ಹೋಗುತ್ತದೆ. 11,001ನೇ ಪೀಳಿಗೆಯಲ್ಲಿ ಮೊಟ್ಟಮೊದಲ ಬಾರಿಗೆ ರಚನೆಯಾದಾಗ ಬಹಳ ಪವರ್ಫುಲ್ ಆದಂತಹ ಬ್ರಹ್ಮಾಂಡಗಳೆಲ್ಲವೂ ಅಂದರೆ ಗೋಳಗಳೆಲ್ಲವೂ ಹತ್ತಿರದಲ್ಲಿ ಬಿದ್ದವು ಹಾಗೂ ಪವರ್ ಕಡಿಮೆ ಇರುವಂತಹ ಗೋಳಗಳು ದೂರದಲ್ಲಿ ಹೋಗಿ ಚದುರಿಕೊಂಡು ಬಿಡುತ್ತವೆ. ಬಾಪೂಜಿಯವರ 101 ಪೀಳಿ ಅಂದರೆ 101ನೇ ಪೀಳಿಗೆಯ ನೀವು ಜ್ಞಾನವನ್ನು ನೋಡಿದರೆ ನಾವು ಇಲ್ಲಿ ಹೇಳುತ್ತಿರುವುದೆಲ್ಲವೂ ಬಹಳ ಚೆನ್ನಾಗಿ ನಿಮಗೆ ಅರ್ಥವಾಗುತ್ತದೆ. ಇಲ್ಲಿ ಹೇಳುತ್ತಿರುವುದು ಈ ಭೂಮಿಯಿಂದ ಮೇಲೆ ಅತ್ಯಂತ ಮೇಲೆ ಇರುವಂತಹ ಬೇಹದ್ ಕಿ ದುನಿಯಾದ ಬಗ್ಗೆ ಇಲ್ಲಿ ಹೇಳಲಾಗುತ್ತಿದೆ. ಹೀಗಾಗಿ ಬಾಪೂಜಿಯವರ ವಿಡಿಯೋಗಳನ್ನು ತಾವು ಪದೇ ಪದೇ ನೋಡಿದಾಗ ಮಾತ್ರ ಇದು ಏನು ಎಂಬುದು ನಿಮಗೆ ಅರ್ಥವಾಗಲಿಕ್ಕೆ ಸಾಧ್ಯವಿದೆ. ಭೂಮಿಯಿಂದ ಮೇಲೆ ಸಾಗುತ್ತಾ ಹೋದಾಗ ನಮಗೆ 1ನೇ ಪೀಳಿ ಅಂದರೆ ಏನು, 2ನೇ ಪೀಳಿ ಅಂದರೇನು, ಹೀಗೆ ಮೇಲೆ ಸಾಗುತ್ತಾ 21ನೇ ಪೀಳಿ ಅಂದರೇನು ಎಲ್ಲವೂ ಕ್ರಮೇಣವಾಗಿ ಅರ್ಥವಾಗುತ್ತಾ ಹೋಗುತ್ತದೆ. ಏಕೆಂದರೆ ಈ ಜ್ಞಾನವು ಅಲೌಕಿಕ ಜ್ಞಾನ, ಪಾರಲೌಕಿಕಕ್ಕಿಂತಲೂ ಮೇಲೆ ಇರುವಂತಹ ಲೌಕಿಕ ಅಲೌಕಿಕ ಪಾರಲೌಕಿಕಕ್ಕಿಂತಲೂ ಮೇಲೆ ಇರುವಂತಹ ಬೇಹದ್ನ ಜ್ಞಾನವಾಗಿದೆ. ಆ ಬೇಹದ್ನ ಜಗತ್ತಿನಲ್ಲಿ ಈ ಲೌಕಿಕ ಅಥವಾ ಹದ್ನ ಜಗತ್ತಿನಲ್ಲಿ ಇರುವಂತಹ ಯಾವುದೇ ಬಣ್ಣವಾಗಲಿ, ಯಾವುದೇ ರೂಪವಾಗಲಿ, ಯಾವುದೇ ಭಾಷೆಗಳಾಗಲಿ ಅಲ್ಲಿ ಇಲ್ಲ. ಲೌಕಿಕದಿಂದ ಮೇಲೆ ಸಾಗುತ್ತಾ ಪ್ರತಿಯೊಂದು ಅಂದರೆ ಬಣ್ಣ, ರೂಪ ಪ್ರತಿಯೊಂದೂ ಸಹ ಬದಲಾಗುತ್ತಾ ಉನ್ನತ ಅಂದರೆ ಶ್ರೇಷ್ಠತಮ ಸ್ಥಿತಿಗೆ ಅದು ತಲುಪುತ್ತಾ ಹೋಗುತ್ತದೆ. ಬಾಪೂಜಿಯವರು ಇದನ್ನೆಲ್ಲ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಈ ಜ್ಞಾನವನ್ನು ಈ ಧರೆಗೆ ಇಳಿಸಿದ್ದಾರೆ. ಬಾಪೂಜಿಯವರು ನೀಡಿರುವಂತಹ ಈ ಅನಂತ ಬ್ರಹ್ಮಾಂಡಗಳ ಸೃಷ್ಟಿಯ ಜ್ಞಾನ ಅಷ್ಟು ಸುಲಭವಾದಂತಹ ಜ್ಞಾನವಲ್ಲ. ಆದರೆ ಎಲ್ಲ ಆತ್ಮರು ಇದನ್ನು ಗಮನವಿಟ್ಟು ತಿಳಿದುಕೊಳ್ಳುತ್ತಾ ಹೋದಾಗ ಪ್ರತಿಯೊಂದು ರಹಸ್ಯ ನಿಮಗೆ ತಿಳಿದು ಬರುತ್ತದೆ. ಇಂತಹ ಅನಂತ ಸೃಷ್ಟಿಗಳ ಜ್ಞಾನವನ್ನು ನೀಡಬೇಕು ಎಂದರೆ ಈ ನೀಡುವಂತಹ ಆತ್ಮ ಯಾವ ಒಂದು ಅನಂತ ಸೃಷ್ಟಿಯ ಬೇಹದ ಸೃಷ್ಟಿಯಿಂದ ಬಂದಿರಬಹುದು ಎಂಬುದನ್ನು ನೀವೇ ಕಲ್ಪನೆ ಮಾಡಿಕೊಂಡು ನೋಡಿ. ಆಗ ಬಾಪೂಜಿಯವರು ಯಾರು ಎಂಬ ಸತ್ಯ ನಿಮಗೆ ತಿಳಿದು ಬರುತ್ತದೆ. ಬೇಹದ್ ಕಾ ಬ್ರಹ್ಮಾಂಡಗಳ ಅನಂತ ಅಸೀಮ ಜಗತ್ತಿನಿಂದಾಚೆಯಿಂದ ಬಂದಂತಹ ಬಾಪೂಜಿಯವರು ಒಂದು ಸಾಧಾರಣ ಮನುಷ್ಯ ಆತ್ಮರಾಗಿ ಇಲ್ಲಿ ಬಂದು ಬೇಹದ್ನ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ. ಏಕೆ ಈ ಕಾರ್ಯವನ್ನು ಬಾಪೂಜಿಯವರು ಕೈಗೊಳ್ಳಬೇಕಾಯಿತು, ಅದರ ಹಿಂದಿರುವ ಕಾರಣಗಳೇನು, ರಹಸ್ಯವೇನು
ಇದನ್ನೆಲ್ಲ ತಿಳಿಯಲು ಬಾಪೂಜಿ ದಶರಥ್ ಭಾಯ್ ಪಟೇಲ್ ರವರ ಚಾನಲ್ಗೆ ಬನ್ನಿ. ಈ ಅನಂತ ಅನಂತ ಬ್ರಹ್ಮಾಂಡಗಳ ರಹಸ್ಯವನ್ನು ಹಿಂದೆ ತಿಳಿದುಕೊಳ್ಳಿ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.